ಎವ್ರಿವನ್, ವೆಲ್ಕಮ್ ಟು ಹವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಆಲ್ರೆಡಿ ನೀವು ತಮ್ನೈಲ್ನ ನೋಡಿರೋ ಹಾಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನನಗೆ ಇದ್ದಂತಹ ಪ್ರೆಗ್ನೆನ್ಸಿಯಲ್ಲಿ ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ನನಗೆ ಆಗಿರೋದು ಗಂಡ್ಮಗು ಆಗಿರೋದ್ರಿಂದ ನನಗೆ ಒಬ್ಬ ವ್ಯೂವರು ನನಗೆ ರಿಕ್ವೆಸ್ಟ್ ಮಾಡಿದರು, ಕಮೆಂಟ್ಸಲ್ಲಿ ಕೇಳಿದರು, ನಿಮಗೆ ಬಾಯ್ ಪಾಪು ಅಲ್ವಾ, ನಿಮಗೆ ಏನು ಸಿಂಪ್ಟಮ್ಸ್ ಇದೆ ಅಂತ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ. ಇವತ್ತು ನನಗೆ ಪ್ರೆಗ್ನೆನ್ಸಿಯಲ್ಲಿ ಏನು ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಿದ್ದೀನಿ. ವಿತೌಟ್ ಮಚ್ ಡಿಲೇ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಾನು ಏನೆಲ್ಲ ರೀತಿಯಾದಂತಹ ಕಂಟೆಂಟ್ಸ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸಿ. ನಾನು ಅದರ ಪ್ರಕಾರ ನನ್ನ ವೀಡಿಯೋಸ್ನ ಪೋಸ್ಟ್ ಮಾಡ್ತಿರ್ತೀನಿ. ಸೊ ನನಗೆ ಬಂದಿರುವಂತಹ ರಿಕ್ವೆಸ್ಟು ಬೇಬಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿ. ಮೊದಲಿಗೆ ನಾನು ಒಂದನ್ನು ಕ್ಲಿಯರ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಯಾವ ಬೇಬಿ ಆಗುತ್ತೆ ಅನ್ನೋದು ಪ್ರತಿಯೊಂದು ತಾಯಿ ಆಗ್ತಾ ಇರೋವಂಥವರಿಗೂ ಅದೊಂದು ಕ್ಯೂರಿಯಾಸಿಟಿ ಖಂಡಿತ ಇದ್ದೇ ಇರುತ್ತೆ. ನಾವು ಎಷ್ಟೇ ರಿಸರ್ಚ್ ಮಾಡಿದ್ರೂ ಸಹ ನಮ್ಮ ಹೊಟ್ಟೆ ಒಳಗಡೆ ಯಾವ ಮಗು ಇರುತ್ತೋ ಕಡೆಯದಾಗಿ ಅದೇ ಮಗುನೇ ಆಚೆ ಬರೋದು. ಅದನ್ನು ನಾವು ಟೆನ್ಷನ್ ತಗೊಂಡು ಈ ಮಗುನೇ ಬೇಕು ಆ ಮಗುನೇ ಬೇಕು ಅಂದ್ಕೊಳ್ಳೋಂತಹ ಅವಶ್ಯಕತೆ ಇರಲ್ಲ. ನಾನು ಅಷ್ಟೇ, ನಾನು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ಥ್ರೂ ಔಟ್ ಮೈ 9 months ಜರ್ನಿಯಲ್ಲಿ ನಾನು ಸಾಕಷ್ಟು ವೀಡಿಯೋಸ್ನ ನೋಡಿಬಿಟ್ಟಿದ್ದೀನಿ, ಎಷ್ಟೊಂದು ಗೂಗಲ್ ರಿಸರ್ಚ್ನ ಮಾಡಿದ್ದೀನಿ. ಸಿಂಪ್ಟಮ್ಸ್ ಹೀಗಿದ್ದರೆ ಯಾವ ಮಗು, ಹಾಗಿದ್ದರೆ ಯಾವ ಮಗು ಅಂತ ಹೇಳಿ ನಾನು ಸಹ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಈ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಇದು ತಪ್ಪು ಅಂತ ಅಲ್ಲ. ಕ್ಯೂರಿಯಾಸಿಟಿ ಒಳ್ಳೆಯದೇ, ಬಟ್ ಅದನ್ನೇ ನಾವು ಟೆನ್ಷನ್ ತಗೊಂಡು ಇದೇ ಮಗು ಆಗಬೇಕು ಅದೇ ಮಗು ಆಗಬೇಕು ಅಂತ ಹೇಳಿ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ನ ಮಾಡ್ಕೊಬೇಡಿ. ಜಸ್ಟ್ ನಿಮ್ಮ ಕ್ಯೂರಿಯಾಸಿಟಿಗೆ ವೀಡಿಯೋಸ್ನ ನೋಡಿ ಚೆಕ್ ಮಾಡಿ ರಿಲೇಟ್ ಮಾಡ್ಕೊಳ್ಳಿ. ಇದೇ ನಿಜ ಅಂತ ಎಲ್ಲೂ ನಂಬಕ್ಕೆ ಹೋಗಬೇಡಿ. ಸೈನ್ಸು ನಮ್ಮ ಊಹೆಗೆ ಸಿಲುಕದೇ ಇರುವಂತಹ ಎಷ್ಟೊಂದು ವಿಷಯಗಳು ಸೈನ್ಸಲ್ಲಿ ನಡೆಯುತ್ತೆ. ನಮ್ಮ ದೇಹದಲ್ಲಿ ಯಾವ ಮಗು ಬೆಳೀತಾ ಇದೆ ಅನ್ನೋದು ಖಂಡಿತವಾಗಿ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಅನ್ಲೆಸ್ ನಮಗೆ ಸ್ಕ್ಯಾನಿಂಗಲ್ಲಿ ಅವರು ಹೇಳೋದ್ರಲ್ಲಿ. ಇಂಡಿಯಾದಲ್ಲಿ ನಮಗೆ ಗೊತ್ತಿರೋ ಹಾಗೆ ಸ್ಕ್ಯಾನಿಂಗಲ್ಲಿ ಎಲ್ಲೂ ನಮಗೆ ಜೆಂಡರ್ ಡಿಸ್ಕ್ಲೋಸ್ ಮಾಡಲ್ಲ. ಯಾವುದೇ ಹಾಸ್ಪಿಟಲ್ ಆಗಿದ್ರೂ ಸಹ ಅದು ಅವರ ಎಥಿಕ್ಸ್ಗೆ ವಿರೋಧವಾಗಿ ಹೋದಂಗೆ ಆಗತ್ತೆ. ಸೊ ನಮಗೆ ಎಲ್ಲೂ ಸ್ಕ್ಯಾನಿಂಗಲ್ಲಿ ಹೇಳಲ್ಲ. ಜಸ್ಟ್ ನಾವು ಫಿಸಿಕಲ್ ಅಪಿಯರೆನ್ಸ್ ಆಗಿರಲಿ ಅಥವಾ ಸಿಂಪ್ಟಮ್ಸ್ನ ಆಗಿರಲಿ ರಿಲೇಟ್ ಮಾಡಿಕೊಂಡು 90% ಅಥವಾ 80% ನಾವು ರಿಲೇಟ್ ಮಾಡ್ಕೋಬಹುದು, ಸಿಮಿಲರ್ ಆಗಿ ಇರಬಹುದು. ಆದರೆ 100% ಇದೇ ಸಿಂಪ್ಟಮ್ಸ್ ಇದ್ದರೆ ಇದೇ ಮಗು ಆಗುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತಿರಲ್ಲ. ಜಸ್ಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಾವು ವಿಡಿಯೋಸ್ ಅಥವಾ ಗೂಗಲಲ್ಲಿ ಸ್ವಲ್ಪ ರಿಸರ್ಚ್ ಮಾಡಬಹುದು. ಇದನ್ನು ಯಾರು ನಿಮ್ಮ ತಲೆಗೆ ಅಷ್ಟೊಂದು ತಗೊಂಡಿರ ಓಕೆ ಈ ಸಿಂಪ್ಟಮ್ ಇದ್ದರೆ ನನಗೆ ಈ ಮಗು ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಬಟ್ ಇದೇ ಖಂಡಿತವಾಗೂ ಇದೇ ಮಗು ಆಗುತ್ತೆ ಅಂತ ಹೇಳಿ ಎಲ್ಲೂ ಯಾರೂ ಡಿಕ್ಲೇರ್ ಮಾಡೋಕ್ಕೆ ಆಗಲ್ಲ. ಇದು ಪ್ರತಿಯೊಬ್ಬ ತಾಯಿ ಆಗ್ತಾ ಇರೋರು ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಇನ್ನೊಂದು ವಿಷಯ ಏನಂದರೆ, ಸಿಂಪ್ಟಮ್ಸು ಒಬ್ಬರಿಂದ ಇನ್ನೊಬ್ಬರಿಗೆ ವ್ಯತ್ಯಾಸ ಆಗೇ ಆಗುತ್ತೆ. ಗರ್ಲ್ ಬೇಬಿ ಆಗಿರೋರಿಗೆ ಅದೇ ಸಿಂಪ್ಟಮ್ಸು ಬಾಯ್ ಬೇಬಿ ಆಗಿರೋರ್ಗೂ ಇರುತ್ತೆ. ಗಂಡ್ಮಗು ಆಗಿರೋರ ಸಿಂಪ್ಟಮ್ಸು ಹೆಣ್ಮಗು ಆಗಿರೋರ್ಗೂ ಇರುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಅಕ್ಕಗೆ ಆಗಿರೋದು ಹೆಣ್ಮಗು, ನನಗೆ ಗಂಡ್ಮಗು. ನಮಗಿಬ್ರಿಗೂ ತುಂಬಾ ಕಾಮನ್ ಸಿಂಪ್ಟಮ್ಸ್ ಇತ್ತು. ಸೊ ನಾವು 100% ಹೇಳಲಿಕ್ಕೆ ಬರಲ್ಲ ಇದೇ ಸಿಂಪ್ಟಮ್ಸ್ ಇದ್ದರೆ ಗಂಡ್ಮಗು ಆಗೇ ಆಗುತ್ತೆ ಅಂತ ಹೇಳಿ. ಜಸ್ಟ್ ಒಂದು ಕ್ಯೂರಿಯಾಸಿಟಿ ಪರ್ಪಸ್ಗೋಸ್ಕರ ನನ್ನ ಎಕ್ಸ್ಪೀರಿಯನ್ಸು ಹೇಗಿತ್ತು, ಸಿಂಪ್ಟಮ್ಸ್ ಎಲ್ಲ ಏನೇನು ಎಕ್ಸ್ಪೀರಿಯನ್ಸ್ ನಾನು ಮಾಡಿದೆ, ನಂತರನೇ ಎಷ್ಟೊಂದು ಜನ ವೀಡಿಯೋಸ್ನ ನೋಡ್ತಾ ಇರ್ತೀರ. ಅವ್ರಿಗೆ ಜಸ್ಟ್ ಇದೊಂದು ಮೆಸೇಜು. ಎಷ್ಟೇ ನೀವು ವೀಡಿಯೋಸ್ನ ನೋಡಿದ್ರೂ ಸಹ ಇನ್ನರ್ ಡೀಪ್ ಇನ್ ದ ಮೈಂಡ್ ನಮಗಿದು ಫಿಕ್ಸ್ ಆಗಿರಬೇಕು. ಸೈಂಟಿಫಿಕಲಿ ನಮ್ಮ ಬಾಡಿಯಲ್ಲಿ ಏನು ನಡೆದಿರುತ್ತೋ ಅದೇ ಮಗುನೇ ಆಗೋದು. ಯಾವುದೇ ಸಿಂಪ್ಟಮ್ಸು ನಮಗೆ ಹೇಳಲ್ಲ ಇದೇ ಮಗು ಆಗುತ್ತೆ ಅಂತ, ಖಂಡಿತ ಹೇಳಲ್ಲ ಅಂತ. ಸೊ ವಿತೌಟ್ ಮಚ್ ಡಿಲೇ ನಾನೀಗ ನನ್ನ ಸಿಂಪ್ಟಮ್ಸು ಹೇಗೆಲ್ಲ ಇತ್ತು ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಮೊದಲಿಗೆ ನನಗೆ ಪೀರಿಯಡ್ ಸ್ಕಿಪ್ ಆದಮೇಲೆ ಯೂಶ್ವಲಿ ನಾವು 10 days ಆದಮೇಲೆ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು. ನಾನು 10 days ಆದಮೇಲೆ ಟೆಸ್ಟ್ ಮಾಡಿಕೊಂಡಾಗ ನನಗೆ ನೆಗೆಟಿವ್ ಫಾಲ್ಸ್ ರಿಪೋರ್ಟ್ ಬಂತು. ಸೊ ನನಗೇನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಲ್ಲ. ಜಸ್ಟ್ ಆವಾಗ ಆಗ್ತಾ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಪೀರಿಯಡ್ ಸ್ಕಿಪ್ ಆಗಬಹುದು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ನಾನು ಜರ್ನಿನೂ ಮಾಡಿದ್ದೆ. ನನ್ನ ಮ್ಯಾನಿಫೆಸ್ಟೇಷನ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ಚೆಕ್ ಮಾಡಿಲ್ವೋ ದಯವಿಟ್ಟು ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಗಂಡ್ಮಗು ಆಗುತ್ತೆ ಅಂತ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡಿದ್ವಿ ಅಂತ ಹೇಳಿ. ಅಲ್ಲಿ ನಾನು ಟ್ರಾವೆಲ್ ಮಾಡಿದ್ದೆ, ಕದ್ರಿಗೆ ಟ್ರಾವೆಲ್ ಮಾಡಿದ್ದೆ, ಮತ್ತು ರಾಯರು ದರ್ಶನನೂ ಮಾಡಿದ್ದೆ. ಅದಾದಮೇಲೆ ನಾನು ಅಲ್ಲಿಗೆ ಹೋಗಿ ಬಂದ ಮೇಲೆ ಮತ್ತೇನು ನನಗೆ ಪೀರಿಯಡ್ಸ್ ಡಿಲೇ ಆಗಿತ್ತು.
ಆಗ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆಲ್ರೆಡಿ ನನಗೆ ಪೀರಿಯಡ್ ಸ್ಕಿಪ್ ಆಗಿ ಅಷ್ಟರಲ್ಲಿ 15 ಡೇಸ್ ಆಗಿತ್ತು. ಆಗ ನನಗೆ ಒನ್ ಡೇ ಇನ್ ದ ಮಾರ್ನಿಂಗ್ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆಗ ನನಗೆ ಯಾಕೆ ವಾಮಿಟಿಂಗ್ ಆಗ್ತಾ ಇದೆ, ಏನಾದರೂ ಹುಷಾರಿಲ್ಲದೆ ಇರ್ಬೋದಾ, ಆ್ಯಂಡ್ ಫೀವರಿಶ್ ಸಹನೂ ಇತ್ತು. ಸ್ವಲ್ಪ ಲೈಟಾಗಿ ಫೀವರ್ ಇದ್ದಿದ್ದರಿಂದ ಸರಿ ಈವ್ನಿಂಗ್ ನಾನು ನಾರ್ಮಲಾಗಿ ವರ್ಕ್ಗೆ ಹೋದೆ. ಆವತ್ತು ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳ್ದೆ ಈ ಥರ ವಾಮಿಟ್ ಆಗ್ತಿದೆ, ಯಾಕೋ ಜ್ವರ ಬಂದಂಗಿದೆ ಅಂತ ಹೇಳಿ. ಈವ್ನಿಂಗ್ ಎಲ್ಲ ವರ್ಕ್ ಮುಗಿಸ್ಕೊಂಬಂದಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ನಾನು ವರ್ಕ್ ಹೋದೆ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾರ್ಮಲಾಗೇ ಇದ್ದೆ. ಬೆಳಗ್ಗೆ ಒನ್ ಟೈಮ್ ವಾಮಿಟಿಂಗ್ ಆಗಿತ್ತು ಅಷ್ಟೇ. ಸೊ ನಾವು ಈವ್ನಿಂಗು ಹೋದಾಗ ಅಲ್ಲಿ ಫಸ್ಟು ಡಾಕ್ಟರ್ ಕೇಳಿದ್ರು, ಲೈಕ್ ಪೀರಿಯಡ್ ಸ್ಕಿಪ್ ಆಗಿದೆಯಾ ನಿಮಗೆ ಅಂತ ಹೇಳಿ. ನಾನು ಹೌದು ಆಗಿದೆ ಅಂತ ಹೇಳಿದೆ. ಆಗ ಅವರು ಯೂರಿನ್ ರೂಟೀನ್ ಒಂದು ಟೆಸ್ಟ್ ಮಾಡೋಣ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದೆ ನಾನು ಟೆಸ್ಟ್ ಮಾಡ್ಕೊಂಡಿದ್ದೆ, ನನಗೆ ನೆಗೆಟಿವ್ ಬಂದಿದೆ ಅಂತ ಹೇಳಿ. ಇಲ್ಲ, ಕೆಲವೊಂದು ಸಲ ಫಾಲ್ಸ್ ರಿಪೋರ್ಟೂ ಬರುತ್ತೆ, ಫಾಲ್ಸ್ ಪಾಸಿಟಿವ್ ಅಥವಾ ಫಾಲ್ಸ್ ನೆಗೆಟಿವ್ ಅಂತಲೂ ಬರುತ್ತೆ. ನೋಡೋಣ, ಒಂದ್ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ 15 ಡೇಸ್ ಆಗಿದೆ ಅಲ್ವಾ ಅಂತ ಹೇಳಿ ಅಲ್ಲಿ ಟೆಸ್ಟ್ ಮಾಡ್ಕೊಂಡಾಗ ನನಗೆ ತುಂಬ ಪೇಲಾಗಿ ನನಗೆ ರಿಸಲ್ಟ್ ಬಂದಿದ್ದು. ನಾನು ಅದನ್ನ ನೋಡಿದ ತಕ್ಷಣ ನನ್ನ ಹಸ್ಬೆಂಡ್ಗೆ ಬಂದು ಹೇಳಿದೆ, ಇಲ್ಲ ನೆಗೆಟಿವ್ ಇದು ಅಂತ ಹೇಳಿ. ಸರಿ ಡಾಕ್ಟರ್ಗೆ ತೋರಿಸೋಣ ಅಂತ ಹೇಳಿದಾಗ ಅವ್ರು ಪಾಸಿಟಿವ್ ಅಂತ ಹೇಳಿದ್ರು. ನಾನು ಇಲ್ವಲ್ಲ, ಅಲ್ಲಿ ಲೈನೇ ಬಂದಿಲ್ಲ, 2 ಡಾರ್ಕ್ ಲೈನ್ ಬಂದಿಲ್ವಲ್ಲ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರು, ಇಲ್ಲ ಪೇಲಾಗಿ ಬಂದಿದೆ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ನೀವು HCG ಬ್ಲಡ್ ಟೆಸ್ಟ್ನ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಬ್ಲಡ್ ಟೆಸ್ಟಲ್ಲಿ ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಓಕೆ, ಅಲ್ಲಿ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ನನಗೆ ಕೆಲವೊಂದು ಕನ್ಫ್ಯೂಷನ್ಸು ಅದು ಇದು ಎಲ್ಲ ಕ್ಲಿಯರ್ ಆದಮೇಲೆ ನಾನು ಓಕೆ 2 ಮಂತ್ಸ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಹೇಳಿ. ನನಗೆ ಗೈನಕಾಲಜಿಸ್ಟ್ ಆಲ್ರೆಡಿ ನಮಗೆ ಪರಿಚಯ, ಅಂದರೆ ಅಕ್ಕ ಡೆಲಿವರಿ, ನಮ್ಮ ಕಸಿನ್ದು ಬೇರೆಯವ್ರದ್ದೆಲ್ಲ ಡೆಲಿವರಿ ಆಗಿರೋದ್ರಿಂದ ನಮಗೆ ಗೈನಕಾಲಜಿಸ್ಟ್ ಚೆನ್ನಾಗೇ ಪರಿಚಯ ಇದ್ದರು. ಸೊ ನಾನು ಅವ್ರನ್ನ ಕೇಳಿದೆ. ಅವರು ನನಗೆ ಓಕೆ 2 ವೀಕ್ಸ್ ಕಂಪ್ಲೀಟ್ ಆದಮೇಲೆ ನೀನು ಚೆಕಪ್ಪಿಗೆ ಬಾ ಅಂತ ಹೇಳಿದರು. ಓಕೆ ಅಂತ ಹೇಳಿ ನಾನು 2 ವೀಕ್ಸ್ ಆದಮೇಲೆ ಹೋದೆ. ಅಲ್ಲಿವರೆಗೂ ನನಗೆ ಏನೂ ಸಿಮ್ಟಮ್ಸ್ ಗೊತ್ತೇ ಆಗಿರಲಿಲ್ಲ. ನನಗೆ ಜಸ್ಟ್ ಆವತ್ತು ಒಂದಿನ ವಾಮಿಟ್ ಆಗಿತ್ತು, 1.5 ಮಂತ್ ಅಂತ ಅಂದ್ಕೊಳ್ಳೋಣ. ಅಲ್ಲಿ ವಾಮಿಟ್ ಆಗಿದ್ದು ಬಿಟ್ಟರೆ ನನಗೆ ಮತ್ತೆ ಯಾವುದೇ ರೀತಿಯಾದಂತಹ ವಾಮಿಟಿಂಗ್ಸ್ ಆಗಲಿಲ್ಲ. ಮತ್ತೆ ನೋಡೋಣ ಕನ್ಫರ್ಮೇಷನ್ಗೆ ಅಂತ ಹೇಳಿ ನಾನು 2 ಮಂತ್ಸ್ ಆದಮೇಲೆ ನಾನು ಗೈನಕಾಲಜಿಸ್ಟ್ನ ಮೀಟ್ ಮಾಡಿದ್ದು. 2 ಮಂತ್ಸ್ ಆದಮೇಲೆ ನಾನು ಗೈನಕಾಲಜಿಸ್ಟ್ನ ಮೀಟ್ ಮಾಡಿದಾಗ ಅಲ್ಲಿ ನನಗೆ ಕೆಲವೊಂದು ಬ್ಲಡ್ ಟೆಸ್ಟ್ನ ಎಲ್ಲ ಹೇಳಿದ್ರು. ನಾವು ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಟೆಸ್ಟ್ಗಳು ಮಾಡಿಸ್ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಪ್ರಿಲಿಮಿನರಿಯಿಂದ ಎಂಡಿಂಗ್ವರೆಗೂ 9th ಮಂತ್ವರೆಗೂ ಏನೆಲ್ಲ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಮತ್ತೊಂದು ನನ್ನ ವಿಡಿಯೋದಲ್ಲಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಜಸ್ಟ್ ಸಿಮ್ಟಮ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ನನಗೆ ಟೆಸ್ಟ್ ಎಲ್ಲ ಕೊಟ್ಟರು, ಕನ್ಫರ್ಮ್ ಮಾಡಿದ್ರು, ಹೌದು ನೀವು ಪ್ರೆಗ್ನೆಂಟು ಅಂತ ಹೇಳಿ. ಇನ್ನೊಂದು ನನ್ನ ಗೈನಕಾಲಜಿಸ್ಟ್ ತುಂಬಾ ಹ್ಯಾಪಿ ಆಗಿದ್ದರು, ಅರ್ಲಿಯಾಗಿ ಕನ್ಸೀವ್ ಆಗಿದ್ದೀರಾ, ಏನೂ ಪ್ರಾಬ್ಲಮ್ ಇಲ್ಲ, ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂತ ಹೇಳಿ ಅವರಂತೂ ತುಂಬಾ ಧೈರ್ಯ ಹೇಳಿದ್ರು. ಮತ್ತು ಆಯಿತು ಅಂತ ಹೇಳಿ ನಾನು ರಿಟರ್ನ್ ಬಂದೆ. ಅದಾದಮೇಲೆ ನನಗೆ 2nd ಮಂತಲ್ಲೂ ಏನೂ ಸಿಮ್ಟಮ್ಸ್ ಇದ್ದಿಲ್ಲ. ನಾರ್ಮಲಾಗಿ ನಾನು ಬೆಳಗ್ಗೆ ಎದ್ದೊಳ್ತಿದ್ದೆ, ಅಡುಗೆ ಮಾಡ್ತಿದ್ದೆ, ವರ್ಕ್ಗೆ ಹೋಗ್ತಿದ್ದೆ, ನಾನು ಡೈಲಿ ರೂಟೀನ್ ಏನೇನಿದೆಯೋ ಎಲ್ಲನೂ ಫಾಲೋ ಮಾಡ್ತಿದ್ದೆ. ಮತ್ತು 3rd ಮಂತಲ್ಲಿ ನನಗೆ 1 ಮಂತ್ ಆದಮೇಲೆ ಇನ್ನೊಂದು ಫಾಲೋ ಅಪ್ ಇತ್ತು, ಜಸ್ಟ್ NT ಸ್ಕ್ಯಾನ್ ಅಂತಲೇ ಹೇಳ್ಬೋದು, ಹಾರ್ಟ್ ಬೀಟು ಅದೆಲ್ಲ ಚೆಕ್ ಮಾಡೋಕ್ಕೆ. 3rd ಮಂತಲ್ಲಿ ನಾನು ಹೋದಾಗ ಇನ್ನೊಂದು ಸ್ಕ್ಯಾನಿಂಗ್ ಇದೆ ಅಂತ ಹೇಳಿ, ಅಲ್ಲಿವರೆಗೂ ನನಗೇನೋ ಸಿಮ್ಟಮ್ಸ್ ಇದ್ದಿಲ್ಲ. ನಾನು ಆ ಸ್ಕ್ಯಾನಿಂಗ್ ಹೋದಾಗ ಲಿಟ್ರಲಿ ಟ್ರಸ್ಟ್ ಮೀ, ನಾನು ನನ್ನ ಗೈನಕಾಲಜಿಸ್ಟ್ನ ಕೇಳಿದ್ದೆ, ಮ್ಯಾಮ್ ನನಗೆ ವಾಮಿಟ್ಸ್ ಆಗ್ತಾ ಇಲ್ಲ, ನನಗೇನೋ ಸಿಮ್ಟಮ್ಸ್ ಗೊತ್ತಾಗ್ತಾ ಇಲ್ಲ, ನನಗೆ ಪ್ರೆಗ್ನೆಂಟ್ ಆಗಿದ್ದೀನಾ ಇಲ್ವಾ ಅನ್ನೋದೇ ಡೌಟ್ ಆಗ್ತಾ ಇದೆ ಅಂತ. ಅವರಂತೂ ಎಷ್ಟು ನಕ್ಕಿದ್ರು ಅಂದರೆ ಅಷ್ಟು ನಕ್ಕಿದ್ರು ಆವತ್ತು. ಶಿ ಲಾಫ್ ಲೈಕ್ ಎನಿಥಿಂಗ್. ನೀನು ಹ್ಯಾಪಿಯಾಗಿರಬೇಕು, ಎಷ್ಟೊಂದು ಜನ ವಾಮಿಟಿಂಗ್ಸ್ ಆಗ್ತಾ ಇದೆ ಅಂತ ಹೇಳಿ ನನ್ನ ಹತ್ರ ಬರ್ತಾರೆ, ವಾಮಿಟಿಂಗ್ ಆಗಬಾರ್ದು ಅಂತ ಬರ್ತಾರೆ, ನೀನು ಯಾಕೆ ಹಿಂಗೆ ಕೇಳ್ತಿದ್ಯಾ ಅಂತ ಹೇಳಿ. ಲಿಟ್ರಲಿ ಹೇಳ್ತಿದ್ದೀನಿ ನಾನು, ನನಗೆ 3rd ಮಂತ್ವರೆಗೂ ನನಗೆ ಯಾವುದೇ ರೀತಿಯಾದಂತಹ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇದ್ದಿಲ್ಲ. ನಾನು ನಾರ್ಮಲ್ ಎಲ್ಲರೂ ಹೇಗಿರ್ತಾರೋ ಅದೇ ರೀತಿಯೇ ಇದೆ. ಯಾವುದೇ ರೀತಿಯಾದಂತಹ ಡಿಸಿನೆಸ್ ಇಲ್ಲ, ವಾಮಿಟಿಂಗ್ಸ್ ಇಲ್ಲ, ಕ್ರೇವಿಂಗ್ಸ್ ಇಲ್ಲ. ನಾನು ಮುಂಚೆನೇ ಫುಡ್ಡಿ ಆಗಿರೋದ್ರಿಂದ ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನಿಸ್ತಿತ್ತೆ ಹೊರತು ಕ್ರೇವಿಂಗ್ಸ್ ಅನ್ನೋದಂತೂ ಏನೂ ಆಗ್ತಿದ್ದಿಲ್ಲ. 3rd ಮಂತ್ ಕಂಪ್ಲೀಟ್ ಆಗಿ 4th ಮಂತ್ಗೆ ಬಿದ್ದಾಗ ನನಗೆ ಸ್ಟಾರ್ಟ್ ಆಗಿದ್ದು ವಾಮಿಟಿಂಗ್ಸು. ಅಲ್ಲಿ ಅಂತೂ ತುಂಬಾ ಸ್ಟಾರ್ಟ್ ಆಯಿತು. ವಾಮಿಟಿಂಗ್ಸ್ ಅಂದರೆ ನನಗೆ ಫ್ರೀಕ್ವೆಂಟ್ ವಾಮಿಟಿಂಗ್ಸ್ ಅಂತಲೂ ಏನೂ ಇದ್ದಿಲ್ಲ. ಮಾರ್ನಿಂಗು ಲೈಕ್ ಬ್ರಷ್ ಮಾಡೋವಾಗ ನನಗೆ ತುಂಬ ವಾಮಿಟಿಂಗ್ ಆಗ್ತಿದ್ದಿದ್ದು ಅಂದರೆ ನನಗೆ ಬ್ರಷ್ ಮಾಡೋವಾಗ ವಾಕರಿಕೆ ಥರ ಬರ್ತಿತ್ತು, ಆಗ ಸ್ವಲ್ಪ ನನಗೆ ವಾಮಿಟಿಂಗ್ ಆಗ್ತಿತ್ತು. 4th ಮಂತ್ ಫುಲ್ಲು ಇದೇ ರೀತಿಯೇ ಇತ್ತು. 4th ಮಂತಲ್ಲಿ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು. 4th ಮಂತ್ ಆಗಿ 5th ಮಂತ್ಗೆ ಬಿದ್ದಾಗ ನನಗೆ ಫುಡ್ ಸೆನ್ಸೇಷನ್ಸಿಂದ ವಾಮಿಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬೇಳೆ ಬೇಯ್ತಾ ಇದ್ದರೆ ನನಗೆ ವಾಮಿಟಿಂಗ್ಸ್ ಆಗ್ತಿತ್ತು, ಮತ್ತು ಏನಾದರೂ ಆರೆಂಜ್ ಸಿಟ್ರಸ್ ಸ್ಮೆಲ್ ನೋಡಿದ್ರೆ ನನಗೆ ವಾಮಿಟಿಂಗ್ಸ್ ಆಗ್ತಿತ್ತು, ಮತ್ತು ಸೇಮ್ ಬ್ರಷ್ ಮಾಡುವಾಗ ವಾಮಿಟಿಂಗ್ಸ್ ಆಗ್ತಿತ್ತು, ಹಾಲು ಸಾರು ತಿಂದರೆ ವಾಮಿಟಿಂಗ್ಸ್ ಆಗ್ತಿತ್ತು, ಮತ್ತು ಮುದ್ದೆ, ನನಗಂತೂ ಮುದ್ದೆ ತುಂಬಾ ಫೇವ್ರೇಟು. ನನಗೆ ಥ್ರೂ ಔಟ್ ನಾನು ಇಲ್ಲಿವರೆಗೂ ಬಾಣಂತಿಯಲ್ಲಿ ಬಿಟ್ಟು
ಯಾವಾಗಲೂ ಮುದ್ದೆನ ಒನ್ ಟೈಮ್ ನಾನು ಇನ್ಕ್ಲೂಡ್ ಮಾಡ್ಕೊತಿದ್ದೆ. ಬಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ 4th ಮಂತ್ ಆದಮೇಲೆ ನನಗೆ ಮುದ್ದೆ ತಿನ್ನೋಕ್ಕೆ ಆಗಲಿಲ್ಲ. ಮುದ್ದೆ ತಿಂದರೆ ನನಗೆ ಅದು ಡೈಜೆಷನ್ ಆಗ್ತಿದ್ದಿಲ್ವೋ ಏನೋ ಗೊತ್ತಿಲ್ಲ, ತಿಂತಾನೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ನಾನು ಅಲ್ಲಿ ಮುದ್ದೆನ ಸ್ಟಾಪ್ ಮಾಡಿದೆ. ಮುದ್ದೆ ನನಗೆ ಆಗ್ತಿದ್ದಿಲ್ಲ, ವಾಮಿಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಸೊ ಇದು ನನಗೆ ಈ ಫುಡ್ಸ್ನೆಲ್ಲ ನೋಡಿದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಅದು 5th ಮಂತಲ್ಲಿ. ಇನ್ನೇನು ಸೊ ಆಗ ನಾನು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಟ್ಯಾಬ್ಲೆಟ್ಸ್ನ ಎಲ್ಲ ತೊಗೊಂಡೆ. ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನನಗೆ 5th ಮಂತಲ್ಲಿ ಏನೂ ಸ್ಟಾಪ್ ಆಗಲಿಲ್ಲ. ತುಂಬ ಅತಿಯಾಗಿ ನನಗಾಗಲೇ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ವಾಮಿಟಿಂಗು ಅಂತ ಹೇಳಿ ಆಗಿದ್ದು ನನಗೆ 2 ಡೇಸ್ ಅಷ್ಟೇ. ಅದು ಕಾಲೇಜಲ್ಲಿ ನಾನು ವರ್ಕ್ಗೆ ಹೋದಾಗ ಅಲ್ಲಿ ನನಗೆ ವಾಮಿಟಿಂಗ್ಸ್ ಆಗಿದ್ದು. ಅಲ್ಲಿ ನನಗೆ 2 ಡೇಸ್ ತುಂಬಾ ವಾಮಿಟಿಂಗ್ಸ್ ಆಯಿತು. ಅದನ್ನು ಬಿಟ್ಟರೆ ನಾನು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ವಾಮಿಟಿಂಗಿಂದ ನಾನು ಏನೂ ಕಾಂಪ್ಲಿಕೇಶನ್ಸ್ ಎಲ್ಲ ಅನುಭವಿಸಿಲ್ಲ ಅಷ್ಟೇ. ನನಗೆ 5th ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿ ನಾವು ನೆಕ್ಸ್ಟ್ ಅನಾಮಲಿ ಸ್ಕ್ಯಾನ್ ಇರುತ್ತಲ್ಲ, ಆ ಸ್ಕ್ಯಾನಿಂಗ್ ಹೋಗೋ ಅಷ್ಟರಲ್ಲಿ ನನಗೆ ವಾಮಿಟಿಂಗ್ಸ್ ಎಲ್ಲ ಸ್ಟಾಪ್ ಆಗಿತ್ತು. ಎಲ್ಲೂ ನನಗೆ BP ಲೋ ಆಗೋದಾಗಲಿ BP ಹೈ ಆಗೋದಾಗಲಿ ಇದೆಲ್ಲ ಏನೂ ಆಗಲಿಲ್ಲ 5th ಮಂತಲ್ಲಿ. 6th ಮಂತಲ್ಲಿ ನನಗೆ ಸ್ಕ್ಯಾನಿಂಗ್ ಇರುತ್ತೆ ಒಂದು. ಆ ಸ್ಕ್ಯಾನಿಂಗ್ ಮುಗಿಸಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಡಿಸಿನೆಸ್ ಸ್ಟಾರ್ಟ್ ಆಯಿತು, ತಲೆ ಸುತ್ತೋದು ಆ ಥರ. ಒಂದೇ ದಿನ, ಅದು ಒಂದೇ ದಿನ ಆಗಿದ್ದು. ನಾನು ಹೋಗಿ ನಾನು ಗೈನಕಾಲಜಿಸ್ಟ್ಗೆ ಇಮಿಡಿಯೇಟಾಗಿ ನಾನು ಕೆಲಸದಲ್ಲಿ ಇದ್ದಿದ್ದರಿಂದ ಮೆಸೇಜ್ ಮಾಡಿದೆ, ನನಗೆ ಯಾಕೋ ತಲೆ ಸುತ್ತದಂಗೆ ಆಗ್ತಿದೆ ಅಂತ ಹೇಳಿ. ಅವ್ರು ಹೇಳಿದ್ರು BP ಒಂದ್ಸಲ ಚೆಕ್ ಮಾಡು, ಮೆಸೇಜ್ ಮಾಡು ನನಗೆ, ನಾನು ನೋಡ್ತೀನಿ ಅಂತ ಹೇಳಿ. ಸೊ BP ಸ್ವಲ್ಪ ಲೋ ಆಗಿತ್ತು, ಬಟ್ ನಾರ್ಮಲ್, ಪ್ರೆಗ್ನೆನ್ಸಿಯಲ್ಲಿ ಇದೆಲ್ಲ ನಾರ್ಮಲ್ ಅಂತ ಹೇಳಿದ್ರು. ಏನೂ ಇಲ್ಲ, ORS ಸೊಲ್ಯೂಷನ್ ಚೆನ್ನಾಗಿ ಕೊಡಿ, ಊಟ ಚೆನ್ನಾಗಿ ಮಾಡು ಅಂತ ಹೇಳಿ. ಅಲ್ಲಿ ನಾನು ಏನು ಮಾಡಿದೆ, ಹೌ ಟು ಓವರ್ಕಮ್ ದಿಸ್ ವಾಮಿಟಿಂಗ್ ಅಂತ ಹೇಳಿ ನಾನು ಅವ್ರಿಗೆ ಸಜೆಷನ್ಸ್ ಕೇಳಿದೆ. ನನಗೆ ವಾಮಿಟಿಂಗ್ಸ್ ಆಗ್ತಿದೆ, ಈ ಥರ BP ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಲ್ವಾ, ಏನು ಮಾಡೋದು ಅಂತ. ಸೊ ಅವರು ಆವಾಗ ನನಗೆ ಹೇಳಿದ್ರು, 2 hours ಒನ್ಸ್ ನೀನು ಊಟ ಮಾಡು, 2 hours ಒನ್ಸ್ ಫೀಡಿಂಗ್ ಅಂತ ಮಾಡ್ಕೊ ಅಂತ ಹೇಳಿ. 2 ಅವರ್ಗೆ ಒಂದ್ಸಲ ನೀನು ಊಟ ತಿನ್ನಬೇಕು. ಏನಾದರೂ ಆಗಲಿ, ನಿನಗೆ ತುಂಬ ವಾಮಿಟಿಂಗ್ಸ್ ಆಗ್ತಿದೆ ಅನ್ನೋದಾದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ 2 hours ಒಂದ್ಸಲ ತಿನ್ಕೋ ಅಂತ ಹೇಳಿ. ನನಗೆ ಇದನ್ನು ಫಾಲೋ ಮಾಡಿದ್ಮೇಲೆ ನನಗೆ ಡಿಸಿನೆಸ್ಸು ಕಮ್ಮಿ ಆಯಿತು, ಪ್ಲಸ್ ವಾಮಿಟಿಂಗ್ಸೂ ತುಂಬಾ ಕಮ್ಮಿ ಆಯಿತು. ಇದು ನನ್ನ ವಾಮಿಟಿಂಗ್ ಸ್ಟೋರಿ. ಆಮೇಲೆ ನನಗೆ 9th ಮಂತ್ವರೆಗೂ, ನಾನು ಡೆಲಿವರಿಗೆ ಹೋಗೋವರೆಗೂ ನನಗೆ ಎಲ್ಲೂ ವಾಮಿಟಿಂಗ್ಸ್ ಅನ್ನೋದು ಏನೂ ಆಗಲಿಲ್ಲ. ಕೆಲವೊಬ್ರು ರಿಲೇಟ್ ಮಾಡ್ತಾರೆ, ತುಂಬ ವಾಮಿಟ್ಸ್ ಆದರೆ ಹೆಣ್ಮಗು, ಅಥವಾ ವಾಮಿಟ್ಸ್ ಆಗಿಲ್ಲ ಅಂದರೆ ಗಂಡು ಮಗು ಅಂತ ಹೇಳಿ. ಇದು ನನ್ನ ವಾಮಿಟಿಂಗ್ ಜರ್ನಿ ಆಯಿತು. ಇನ್ನೊಂದು ಫುಡ್ ವಿಚಾರಕ್ಕೆ ಬರೋದಾದರೆ, ನನಗೆ ಫುಡ್ ಕ್ರೇವಿಂಗ್ಸು 3 ಮಂತ್ಸ್ವರೆಗೂ ನನಗೇನು ಇದ್ದಿಲ್ಲ. ನಾರ್ಮಲಾಗಿ ನಾನು ಯಾವಾಗಲೂ ತಿಂತಾ ಇರೋ ಥರನೇ ತಿಂತಾ ಇದ್ದೆ. 3 ಮಂತ್ಸ್ ಆದಮೇಲೆ ನನಗೆ ಸ್ವಲ್ಪ ಕ್ರೇವಿಂಗ್ಸ್ ಸ್ಟಾರ್ಟ್ ಆಯಿತು. ಯೂಶಲಿ ಹೇಳ್ತಾರೆ ಅಲ್ವಾ, ಹುಳಿ ಜಾಸ್ತಿ ಅಥವಾ ಖಾರ ಜಾಸ್ತಿ ತಿಂದರೆ ಗಂಡು ಮಗು ಆಗುತ್ತೆ, ಸ್ವೀಟ್ ಜಾಸ್ತಿ ಕ್ರೇವಿಂಗ್ಸ್ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ. ನನಗೆ ಟ್ರಸ್ಟ್ ಮೀ, ನನಗಿದ್ದಿದ್ದು ತುಂಬಾ ಕ್ರೇವಿಂಗ್ಸು ಸ್ವೀಟು. ನನಗೆ ತುಂಬ ಸ್ವೀಟ್ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಿತ್ತು. ಬಟ್ ನನ್ನ ಅಕ್ಕಗೆ ಆ ರೀತಿ ಇದ್ದಿಲ್ಲ, ಅವಳಿಗೆ ಖಾರ ಹುಳಿ ಈ ಥರ ಕ್ರೇವಿಂಗ್ಸ್ ಇತ್ತು. ಅವಳಿಗಾಗಿದ್ದು ಹೆಣ್ಮಗು. ಸೊ ನಾವಿಲ್ಲಿ ರಿಲೇಟ್ ಮಾಡೋಕ್ಕಾಗಲ್ಲ, ನಮಗೆ ಸ್ವೀಟಾ ಖಾರನ ಕ್ರೇವಿಂಗ್ಸಲ್ಲಿ ನಮಗೆ ಖಂಡಿತ ಗೊತ್ತಾಗಲ್ಲ ಅಂತ ಹೇಳಿ. ನನಗೆ ಇದ್ದಿದ್ದು ಸ್ವೀಟ್ ಕ್ರೇವಿಂಗ್ಸು. ನಾನು ತುಂಬಾ ಸ್ವೀಟ್ಸ್ನ ಇಷ್ಟಪಡ್ತಿದ್ದೆ, ತುಂಬಾ ತಿಂತಿದ್ದೆ. ಅದು ಫೈನಲ್ ಆಗಿ ಏನಾಯಿತು ಅಂತ ಹೇಳಿದ್ರೆ, 7th or 8th ಮಂತಲ್ಲಿ ನನಗೆ ಶುಗರ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನಾನು ಸ್ವೀಟ್ಸ್ ತುಂಬಾ ಚೆನ್ನಾಗಿ ತಿಂದಿದ್ದೀನಿ. ಅದಾದಮೇಲೆನೂ ತಿಂದಿದ್ದೀನಿ, ಮೇಂಟೈನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ರೈಸು ಅದೆಲ್ಲ ಕಡಿಮೆ ಮಾಡಿಕೊಂಡು, ಸ್ವೀಟ್ಸ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು. ನನಗೆ ಕ್ರೇವಿಂಗ್ಸ್ ಆಗ್ತಿದ್ದೆ ಅದು. ನನಗೆ ನನ್ನ ಹಸ್ಬೆಂಡ್ ಯಾವಾಗಾದರೂ ಏನು ಬೇಕು ಅಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದಿದ್ದೆ ಸ್ವೀಟ್ಸು. ತುಂಬಾ ಸ್ವೀಟ್ಸ್ ತಿಂದಿದ್ದೀನಿ ನಾನಂತೂ ಪ್ರೆಗ್ನೆನ್ಸಿಯಲ್ಲಿ. ನನಗಂತೂ ನನ್ನ ಸುತ್ತಮುತ್ತಲಲ್ಲಿ ಕೇಳ್ತಿದ್ರು ಏನು ಕ್ರೇವಿಂಗ್ಸ್ ಆಗ್ತಿದೆ ಅಂತ ಹೇಳಿ. ಸ್ವೀಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೇಳ್ತಿದ್ರು, ನಂಗಾದರೆ ನಿನಗೆ ಹೆಣ್ಮಗು ಆಗೋದ್ರೇ ಸ್ವೀಟ್ಸ್ ಕ್ರೇವಿಂಗ್ಸ್ ಜಾಸ್ತಿ ಇರೋದು ಅಂತ ಹೇಳಿ. ನನಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇದ್ದಿಲ್ಲ, ಯಾವ ಮಗು ಆದರೆ ಏನು, ನನಗೆ ಇದು ತಿನ್ನಬೇಕು ಅನ್ನಿಸ್ತಿದೆ, ತಿಂತಿದ್ದೀನಿ ಅಂತ ಹೇಳಿ. ಇನ್ನೊಂದು ನಾನು ತುಂಬ ಪ್ರೆಗ್ನೆನ್ಸಿಯಲ್ಲಿ ತಿನ್ನೋಕ್ಕೆ ಇಷ್ಟಪಟ್ಟಿದ್ದು ಅಂದರೆ ಉಪ್ಪಿನಕಾಯಿ, ತುಪ್ಪ ಮತ್ತು ಅನ್ನ. ಈ ಉಪ್ಪಿನಕಾಯಿ ನನಗೆ ಪರ್ಟಿಕ್ಯುಲರ್ ಆಗಿ, ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ 3 ಮಂತ್ಸ್ ಆಗಿದ ತಕ್ಷಣವೇ ನಾನು ನನ್ನ ಚಿಕ್ಕಮ್ಮಗೆ ಹೇಳಿದೆ. ಅವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ. ಅವ್ರನ್ನ ಕೇಳಿ ಅವ್ರು ನನಗೆ 1-2 ಬಾಟಲ್ ಉಪ್ಪಿನಕಾಯಿ ಮಾಡಿ ಕಳಿಸಿದ್ರು. ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನಾನು ಅದನ್ನು ತಿಂದಿದ್ದೀನಿ. ಉಪ್ಪಿನಕಾಯಿ, ಅನ್ನ ಮತ್ತು ತುಪ್ಪ ಹಾಕ್ಕೊಂಡು. ನನಗದು ತುಂಬಾ ಇಷ್ಟ, ಅದು ತುಂಬ ಇಷ್ಟಪಡ್ತಿದ್ದೆ. ಇನ್ನೊಂದು ನಾನು ತುಂಬ ಇಷ್ಟಪಟ್ಟು ಕ್ರೇವಿಂಗ್ ಅಂತ ತಿಂದಿರೋ ಊಟ ಅಂದರೆ ಇಡ್ಲಿ. ಎಷ್ಟು ಜನಕ್ಕೆ ಇದು ರಿಲೇಟ್ ಮಾಡ್ಕೋತಿರೋ ಏನೋ ನನಗೆ ಗೊತ್ತಿಲ್ಲ. ಇಡ್ಲಿನೂ ಕ್ರೇವಿಂಗ್ಸಾ ಅಂತ ಅನ್ಕೊಬೋದು. ಟ್ರಸ್ಟ್ ಮೀ, ನನಗೆ ಇಡ್ಲಿ ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಏನೇ ಒಂದು ಟಿಫನ್ ಅಂತ ಬಂದಿದ್ದ ತಕ್ಷಣ ಇಡ್ಲಿ, ನಾವೆಲ್ಲಾದರೂ ಹೋಟೆಲ್ಗೆ ಹೋದ್ರೂ ಸಹ ನಾನು ಇಡ್ಲಿ ಅಂತ ಕೇಳ್ತಿದ್ದೆ. ನನಗಂತೂ ನನ್ನ ಲೈಫ್ ಸೇವರ್ ಅಂತಲೇ ಹೇಳ್ಬೋದು ಥ್ರೂ ಔಟ್ ಪ್ರೆಗ್ನೆನ್ಸಿ ನನಗೆ ಇಡ್ಲಿ. ಇನ್ನು ನಾನು ಫ್ರೂಟ್ಸ್ ವಿಚಾರಕ್ಕೆ ಬರೋದಾದರೆ, ಫ್ರೂಟ್ಸಲ್ಲಿ ಖಂಡಿತ ಯಾವುದೇ ರೀತಿಯಾದಂತಹ ಕ್ರೇವಿಂಗ್ಸ್ ಇದ್ದಿಲ್ಲ. ನಾನು ಫ್ರೂಟ್ಸು ನಮ್ಮ ಪೇರೆಂಟ್ಸ್ ಅಥವಾ ನನ್ನ ಹಸ್ಬೆಂಡ್, ನನ್ನ ಅಕ್ಕ, ಇವ್ರ ಬಲವಂತಕ್ಕೋಸ್ಕರನೇ ನಾನು ಫ್ರೂಟ್ಸ್ ತಿಂದಿರೋದು. ಫ್ರೂಟ್ಸ್ ತಿನ್ನಲೇಬೇಕು ಅಂತ ಇದ್ದಿಲ್ಲ.
ನನಗೆ ಯಾವಾಗ 2 hours ಒನ್ಸ್ ಮೀಲ್ ಅಂತ ಹೇಳಿ ನನಗೆ ಹೇಳಿದ್ರು ನನ್ನ ಗೈನಕಾಲಜಿಸ್ಟು, ನಾನು ಅಲ್ಲಿ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡಿಕೊಂಡೆ. ಒಂದು ಮೀಲು ಫುಡ್ನ ತಿಂದು ನೆಕ್ಸ್ಟ್ ಮೀಲಲ್ಲಿ ಫ್ರೂಟ್ಸು, ನೆಕ್ಸ್ಟ್ ಮತ್ತೆ ಫುಡ್ಡು, ನೆಕ್ಸ್ಟ್ ಮತ್ತೆ ಡ್ರೈ ಫ್ರೂಟ್ಸು, ನೆಕ್ಸ್ಟ್ ಮತ್ತೆ ಫುಡ್ಡು, ಈ ಥರ ನಾನು ಮಾಡ್ಕೊಂಡಿದ್ದೆ. ಅಲ್ಲಿ ನಾನು ಫ್ರೂಟ್ಸ್ ಖಂಡಿತ ಪರ್ ಡೇಗೆ ನಾನು ಯಾವುದಾದ್ರೂ 2 types ಆಫ್ ದ ಫ್ರೂಟ್ಸ್ ನಾನು ತಿಂತಿದ್ದೆ. ಅಲ್ಲಿ ನನಗೇನು ಕ್ರೇವಿಂಗ್ಸ್ ಅಂತ ಏನೂ ಇದ್ದಿಲ್ಲ. ಅದರಲ್ಲೂ ನಾನು ಜಾಸ್ತಿ ತಿಂತಾ ಇದ್ದಿದ್ದು ಫ್ರೂಟ್ ಅಂತ ಬಂದರೆ ಚೇಪೆಕಾಯಿ. ಇದು ನನ್ನ ತಿನ್ನಲೇಬೇಕು, ತುಂಬ ಇಷ್ಟಪಟ್ಟು ತಿಂತಿದ್ದೆ ಚೇಪೆಕಾಯಿನ. ಮತ್ತು ಕಿವಿ ಫ್ರೂಟ್ಸ್ನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಿದ್ದೆ. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಈ ಫ್ರೂಟ್ಸ್ನ ಖಂಡಿತ ತಿಂತಾ ಇದ್ದಿಲ್ಲ ನಾನು ಅಷ್ಟೊಂದು. ಬಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಜಾಸ್ತಿ ಕ್ರೇವಿಂಗ್ ಆಗಿ ನನಗೆ ಇದು ಬೇಕೇ ಬೇಕು ಅಂತ ತೊಗೊಂಡು ತಿಂದಿರೋದು ಅಂದರೆ ಇದು ಚೇಪೆಕಾಯಿ ಮತ್ತು ಕಿವಿ ಫ್ರೂಟು. ಇದು ನನ್ನ ಕ್ರೇವಿಂಗ್ಸ್ ವಿಚಾರ. ನನಗೆ ಕ್ರೇವಿಂಗ್ಸ್ ಆಗಿದ್ದು ಸ್ವೀಟ್ಸೇ ಜಾಸ್ತಿನೇ. ಇನ್ನೊಂದು ನೆಕ್ಸ್ಟ್ ನಮಗೆ ಇನ್ನೇನು ಹೇಳ್ತಾರೆ ಅಂತ ಹೇಳಿದ್ರೆ, ಗಂಡು ಮಗು ಆದರೆ ಬೆಲ್ಲಿ ಶೇಪ್ನ ನೋಡಿ ನಮಗೆ ಹೇಳ್ತಾರೆ. ಹೈ ಬೆಲ್ಲಿ ಇದ್ದರೆ ಗರ್ಲ್ ಬೇಬಿ, ಅಥವಾ ಲೋ ಬೆಲ್ಲಿ ಇದ್ದರೆ ಬಾಯ್ ಬೇಬಿ, ಮತ್ತು ಮೀಡಿಯಮಲ್ಲಿ ಬೆಲ್ಲಿ ಇದ್ದರೆ ಗರ್ಲ್ ಬೇಬಿ, ಬಾಯ್ ಬೇಬಿ ಅಂತ ಹೇಳಿ. ನನಗೆ ಇದ್ದಿದ್ದು ಲೋ ಬೆಲ್ಲಿ. ನಾನು ನಿಮಗೆ ಫೋಟೋನ ಹಾಕಿರ್ತೀನಿ ನನಗೆ ಯಾವ ಥರ ಇತ್ತು ಅಂತ ಹೇಳಿ, ಬೆಲ್ಲಿ ಶೇಪ್ಸು ಯಾವ್ಯಾವ್ದು ಇರುತ್ತೆ ಅಂತ ಹೇಳಿ. ನಾನು ನನ್ನ ಸೀಮಂತದ ಫೋಟೋನು ಸಹ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಹೇಗಿತ್ತು ಅಂತ ಹೇಳಿ. ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಬೇಬಿ ಫೋಟೋಶೂಟ್ ಮಾಡಿಸಿದ್ರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನನಗೆ ಇದ್ದಿದ್ದು ಲೋ ಬೆಲ್ಲಿ. ಅಷ್ಟೊಂದು ನನಗೆ ಹೈಯಲ್ಲಿ ಏನೂ ಇದ್ದಿಲ್ಲ. ಬೆಲ್ಲಿನೂ ಅಷ್ಟೇ ನನಗೆ ಮೀಡಿಯಮ್ ಆಗೇ ಇತ್ತು. ಅದನ್ನು ನೋಡಿ ತುಂಬ ಜನ ಹೇಳಿದರು ನನಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿ. ನನಗೆ ಯಾರೇ ನನ್ನನ್ನು ನೋಡಿದ್ರು ನನಗೆ ತುಂಬಾ ಬೆರಳೆಣಿಕೆ ಅಷ್ಟು ಅಂತಲೇ ಹೇಳ್ಬೋದು. ನನ್ನ ನೋಡಿರೋರು ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ದು ನನಗೊಂದು 3 to 4 people ಅಷ್ಟೇ ಅಂತ ಅನಿಸುತ್ತೆ. ಬೇರೆ ಯಾರೇ ನನ್ನನ್ನು ನೋಡಲಿ ಅವ್ರು ನನಗೆ ಗೊತ್ತಿಲ್ಲ ಇದು ಟ್ರಸ್ಟಬಲ್ಲ ಇಲ್ವಾ ಅಂತ ಹೇಳಿ. ಸೈಂಟಿಫಿಕ್ಕಾಗಿ ಏನೂ ರೀಸನ್ಸ್ ಇಲ್ಲ ಇದಕ್ಕೆ. ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಮುಖದಲ್ಲಿ ಕಳೆ ಇದ್ದರೆ ಹೆಣ್ಮಗು ಆಗುತ್ತೆ, ಕಳೆ ಇಲ್ಲ ಅಂದರೆ ಗಂಡು ಮಗು ಆಗುತ್ತೆ ಅಂತ ಹೇಳಿ. ಇದು ಎಷ್ಟು ನಿಜ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದರೆ ನನ್ನನ್ನು ನೋಡಿದವರು ಪ್ರತಿಯೊಬ್ಬರು ನನಗೆ ಹೇಳ್ತಿದ್ದಿದ್ದು ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿ. ಇನ್ನು ಬೆಳ್ಳಿ ನನಗೆ ಲೋ ಬೆಳ್ಳಿ ಇತ್ತು, ಬಾಯ್ ಬೇಬಿ ಆಗಿರೋದ್ರಿಂದ ನನಗೆ ಲೋ ಬೆಳ್ಳಿ ಇತ್ತು. ಇದು ಮೋಸ್ಟ್ ಆಫ್ ದ ಟೈಮ್ಸ್ ರಿಲೇಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಎಷ್ಟೊಂದು ಜನಕ್ಕೆ ಲೋ ಬೆಳ್ಳಿ ಇರೋರಿಗೆ ಬಾಯ್ ಬೇಬಿ ಆಗಿದೆ, ನನ್ನ ಸುತ್ತಮುತ್ತಲಿರೋರಿಗೆ. ಇದು ನನ್ನ ಬೆಲ್ಲಿ ಶೇಪು. ಇನ್ನೊಂದು ನಾನು ತುಂಬಾ ಸೈಂಟಿಫಿಕ್ಕಾಗಿ ಸ್ವಲ್ಪ ನಂಬಬಹುದು ಅನ್ನೋ ಒಂದು ವಿಚಾರ ಅಂದರೆ ಪ್ರೆಗ್ನೆನ್ಸಿ ಲೈನ್ ಅಂತ ಬರುತ್ತೆ, ಲೀನಿಯಾ ನಿಗ್ರಾ ಅಂತ ನಾವು ಕರಿತೀವಿ ಸೈಂಟಿಫಿಕ್ಕಾಗಿ. ಪ್ರೆಗ್ನೆಂಟಲ್ಲಿ ನಮಗೆ ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತೆ, ಡಾರ್ಕ್ ಲೈನ್. ಮೆಲಾನಿನ್ ಪಿಗ್ಮೆಂಟು ಜಾಸ್ತಿ ಆಗೋದ್ರಿಂದ ಹಾರ್ಮೋನಲ್ ಚೇಂಜಸ್ಸಿಂದ ನಮಗೆ ಆ ಲೈನ್ ಬರುತ್ತೆ. ಆ ಲೈನು ಕಂಪ್ಲೀಟ್ ನಮ್ಮ ಬೆಲ್ಲಿವರೆಗೂ ಇದ್ದರೆ, ಕಂಪ್ಲೀಟ್ ಹೊಟ್ಟೆ ಫುಲ್ಲು ನಮಗೆ ಆ ಲೈನ್ ಇದ್ದರೆ, ನಾನು ಫೋಟೋನ ನಿಮಗೆ ಹಾಕಿರ್ತೀನಿ. ಬಾಯ್ ಬೇಬಿ ಆದರೆ ಯಾವ ಥರ ಅದು ಲೈನ್ ಇರುತ್ತೆ ಆ್ಯಂಡ್ ಗರ್ಲ್ ಬೇಬಿ ಆದರೆ ಯಾವ ಥರ ಲೈನ್ ಇರುತ್ತೆ ಅಂತ ಹೇಳಿ. ಆ ಲೈನು ಕಂಪ್ಲೀಟ್ ಆಗಿದ್ದರೆ ಬಾಯ್ ಬೇಬಿ, ಹಾಫ್ಗೆ ಅದು ಸ್ಟಾಪ್ ಆಗಿದ್ರೆ ಅಂದರೆ ಒಕ್ಕಳಿರುತ್ತಲ್ವ ಅಲ್ಲಿಗೆ ನಿಮ್ಗೇನಾದರೂ ಲೈನ್ ಏನಾದರೂ ಸ್ಟಾಪ್ ಆಗಿದ್ದರೆ ಗರ್ಲ್ ಬೇಬಿ ಅಂತ ಹೇಳಿ. ಇದು ನನಗೆ ಗೊತ್ತಿದ್ದಿಲ್ಲ, ಇದು ನಮ್ಮ ಅಕ್ಕ ಪ್ರೆಗ್ನೆನ್ಸಿಯಲ್ಲಿ ನಾವು ಮಾಡಿದಂತಹ ರಿಸರ್ಚಲ್ಲಿ ನನಗೆ ಗೊತ್ತಾಗಿದ್ದು. ನನ್ನ ಅಕ್ಕಗೆ ಗರ್ಲ್ ಬೇಬಿ, ಅವಳಿಗೆ ಇದ್ದಿದ್ದು ಹಾಫ್ ಬೆಲ್ಲಿವರೆಗೂ ಅಷ್ಟೇ ಇದ್ದಿದ್ದು ಲೈನು. ಫುಲ್ ಬೆಲ್ಲಿ ಇದ್ದಿದ್ದು ನನಗೆ ಬಾಯ್ ಬೇಬಿ ಆಗಿತ್ತು. ನನಗೆ ಫುಲ್ ಇತ್ತು ಲೈನು. ಆಫ್ಟರ್ ಡೆಲಿವರಿ ಅದು ಖಂಡಿತ ಗ್ರ್ಯಾಜುವಲಿ ಕಡಿಮೆ ಆಗುತ್ತೆ. ನನಗೆ ಫುಲ್ ಇತ್ತು. ಇದು ಒಂದನ್ನು ನಾನು ಟ್ರಸ್ಟ್ ಮಾಡ್ತೀನಿ. ಮೇ ಬಿ ಇದು ಸೈಂಟಿಫಿಕಲಿ ಇರಬಹುದು. ಬೇರೆ ಎಲ್ಲನೂ ಕಂಪೇರ್ ಮಾಡಿಕೊಂಡ್ರೆ ಒಂದು 85-90% ಇದು ನಿಜ ಆಗಿರಬಹುದು ಅಂತ ಹೇಳಿ ಅದು ಸ್ಟಾಪ್ ಆಗುತ್ತೆ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇಟ್ ಈಸ್ ಲಿಟಲ್ ಅಕ್ಸೆಪ್ಟಬಲ್ ಅಂತಲೇ ಹೇಳ್ಬೋದು. ಇದೊಂದು. ಇನ್ನು ಇದನ್ನು ಬಿಟ್ಟರೆ ನಮಗೆ ಬೇರೆ ಯಾವುದು, ಇನ್ನು ಇಷ್ಟನ್ನು ಬಿಟ್ಟರೆ ಸಿಮ್ಟಮ್ಸ್ ಅನ್ನೋದಾದರೆ ಬೇರೆ ಯಾವುದು ಕಾಂಪ್ಲಿಕೇಶನ್ಸ್ ಸಿಮ್ಟಮ್ಸು ಇದೆಲ್ಲ ಏನೂ ಇದ್ದಿಲ್ಲ. ನಮಗೆ ಮೇಯ್ನಾಗಿ ಪ್ರೆಗ್ನೆನ್ಸಿಯಲ್ಲಿ ಬಿ ಪಿ ವಾಮಿಟಿಂಗು ಮತ್ತು ನಮ್ಮ ಬೆಲ್ಲಿ ಶೇಪು ಇದನ್ನು ನೋಡಿನೇ ಫಿಸಿಕಲ್ ಅಪಿಯರೆನ್ಸಲ್ಲಿ ನಮಗೆ ಹೇಳೋದು. ಇನ್ನೊಂದು ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಸುತ್ತಮುತ್ತಲಲ್ಲಿ ನಾವು ಕೇಳಿಬರೋದು ಏನು ಅಂದರೆ, ಗಂಡು ಮಗು ಆದರೆ ಸ್ಕಿನ್ ಡಿಸ್ಕಲರೇಷನ್ ಆಗುತ್ತೆ, ಅಂದರೆ ಫೇರ್ ಆಗಿರೋರು ತುಂಬ ಡಾರ್ಕ್ ಆಗಿಬಿಡ್ತಾರೆ ಅಂತ ಹೇಳಿ. ಹೆಣ್ಮಗು ಆದರೆ ಡಾರ್ಕ್ ಆಗಿರೋರು ಸ್ವಲ್ಪ ಫೇರ್ನೆಸ್ ಬರುತ್ತೆ, ಲಕ್ಷಣ ಇರುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳ್ದಂಗೆ. ನನಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಡಿಸ್ಕಲರೇಷನ್ನು ಆಗಲಿಲ್ಲ. ನಾನು ಸುಮಾರು ಸಲ ಕೇಳಿದ್ದೀನಿ, ಕತ್ತತ್ರ ಎಲ್ಲ ಕಪ್ಪಕ್ಕಾಗುತ್ತೆ ಗಂಡು ಮಗು ಆದರೆ ಅಂತ ಹೇಳಿ. ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಕತ್ತತ್ರ ಕಪ್ ಕಲರ್ ಆಗೋದಾಗಲಿ ಅಥವಾ ಸ್ಕಿನ್ ಡಿಸ್ಕಲರೇಷನ್ ಆಗೋದಾಗಲಿ, ಸ್ಕಿನ್ ಡಲ್ ಆಗೋದಾಗಲಿ ಅದೆಲ್ಲ ಏನೂ ಇದ್ದಿಲ್ಲ. ಇನ್ನೊಂದು ಆ್ಯಕ್ನೆ ಅಂತ ಹೇಳ್ಬೋದು. ನೀವು ನನ್ನ ಮೈಸೂರು ಟ್ರಿಪ್ಪಿಂದು ವಿಡಿಯೋ ನೋಡಿದರೆ ನನಗೆ ತುಂಬ ಆ್ಯಕ್ನೆ ಆಗಿತ್ತು. ಅದನ್ನು ನೋಡಿ ನನಗೆ ಕೆಲವೊಬ್ಬರು ಹೇಳಿದ್ದಾರೆ ಆ್ಯಕ್ನೆ ಆದರೆ ಪಿಂಪಲ್ಸ್ ತುಂಬ ಆದರೆ ಹೆಣ್ಮಗು ಆಗುತ್ತೆ ಅಂತ ಹೇಳಿ. ಬಟ್ ಇಲ್ಲ, ನನಗಾಗಿದ್ದು ಗಂಡು ಮಗು. ನನಗೆ ತುಂಬಾ ಆ್ಯಕ್ನೆ ಇತ್ತು.
ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದು 3 ಮಂತ್ಸಲ್ಲಿ. ಆಲ್ಮೋಸ್ಟ್ ನನ್ನ 9 ಮಂತ್ಸ್ ಡೆಲಿವರಿ ಆಗೋವರೆಗೂ ನನಗೆ ಪಿಂಪಲ್ಸ್ ಜಾಸ್ತಿನೇ ಇತ್ತು. ನನ್ನ ಮೈಸೂರು ವ್ಲಾಗ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಿಂಪಲ್ಸು ನನಗೆ. ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ವಿಡಿಯೋದಲ್ಲೂ ಅಷ್ಟೇ, ಇಂಟ್ರೊಡಕ್ಷನ್ ವಿಡಿಯೋದಲ್ಲೂ ನೀವು ನೋಡಿದ್ರೆ ನನ್ನ ಫೇಸ್ ಫುಲ್ಲು ಆ್ಯಕ್ನೆ, ಫುಲ್ಲು ಡಲ್ ಆಗಿತ್ತು. ಆ್ಯಕ್ನೆ ಇದ್ದರೆ ನಮಗೆ ಹೆಣ್ಮಗು ಆಗುತ್ತೆ ಅಂತ ತುಂಬ ಜನ ನನಗೆ ಹೇಳಿದ್ರು, ಬಟ್ ಇಲ್ಲ, ನನಗೆ ಆ್ಯಕ್ನೆ ಇತ್ತು, ಬಟ್ ನನಗೆ ಆಗಿರೋದು ಗಂಡು ಮಗು. ಇನ್ನು ಇದನ್ನು ಬಿಟ್ಟರೆ ಹಾರ್ಟ್ ಬೀಟಲ್ಲಿ ಹೇಳ್ತಾರೆ, ಹಾರ್ಟ್ ಬೀಟು ಮತ್ತು ಸ್ಕ್ಯಾನಿಂಗಲ್ಲಿ ಪೋಸ್ಟೀರಿಯರ್ ಪ್ಲೆಸೆಂಟನ ಆಂಟೀರಿಯರ್ ಪ್ಲೆಸೆಂಟನ ಅಂತ ಹೇಳಿ. ನಾನು ಅದನ್ನು ಡೀಟೇಲ್ ಆಗಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸಿ ಎಷ್ಟು ಮಗು ಹಾರ್ಟ್ ಬೀಟ್ ಇತ್ತು, ಪ್ಲಾಸೆಂಟ ಹೇಗಿತ್ತು, ನನ್ನ ಗಂಡು ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇಲ್ಲಿ ಹೇಳಿದೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ. ಎಲ್ಲ ಮದರ್ಸಿಗೂ ಕಡೆಯದಾಗಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾವುದೇ ಮಗು ಆಗಲಿ ಅಲ್ಟಿಮೇಟ್ ಆಗಿ ಮದರ್ ಹ್ಯಾಸ್ ಟು ಟೇಕ್ ಕೇರ್, ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಮನೆಯಲ್ಲೂ ಅಷ್ಟೇ, ಇದು ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಒಂದು ಸಜೆಷನ್ನು, ಫೋರ್ಸ್ ಮಾಡಬೇಡಿ ಯಾರಿಗೇ ಆಗಲಿ. ಆ ಪ್ರೆಗ್ನೆನ್ಸಿ ಅನ್ನೋದು ಇರುತ್ತಲ್ವ, ಅದು ತುಂಬ ಪ್ರೀಶಿಯಸ್ ಟೈಮು. ಆ ಟೈಮಲ್ಲಿ ಯಾವುದೇ ತಾಯಿಗೆ ಪ್ರೆಷರೈಸ್ ಮಾಡಬೇಡಿ, ಗಂಡು ಮಗುನೇ ಆಗಬೇಕು, ಹೆಣ್ಮಗುನೇ ಆಗಬೇಕು ಅಂತ ಹೇಳಿ ಖಂಡಿತ ಪ್ರೆಷರೈಸ್ ಮಾಡಬಾರ್ದು. ನಾವು ಈಗ ಸಿವಿಲೈಸ್ಡ್ ಆಗ್ತಾ ಇರೋದ್ರಿಂದ ನಮಗೆ ಗೊತ್ತು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಖಂಡಿತ ಇದ್ದೇ ಇರುತ್ತೆ. ನಾನು ಹೇಳ್ತಿದ್ದೀನಿ ಅಂತ ಹೇಳಿ ನಮಗೆ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಅಂತ ಅಲ್ಲ, ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ದೇವ್ರು ಏನು ಕೊಡ್ತಾರೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ನನ್ನ ಡೀಟೇಲ್ಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮಗೆ ತೋರಿಸ್ತೀನಿ, ನನ್ನ ಬಾಯ್ ಬೇಬಿದು ಏನೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇತ್ತು ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹವ್ಯ ವ್ಲಾಗ್ಸ್.